Dear parents and students, welcome back to my YouTube channel. Today I am discussing the some important science topic, that is isomers and examples, cycloalkanes, Lewis electron dot structure. ಸ್ನೇಹಿತರೆ, ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಐಸೋಮರ್ಸ್ ಆ್ಯಂಡ್ ಎಕ್ಸಾಂಪಲ್ಸ್, ಸೈಕ್ಲೋಅಲ್ಕೇನ್ಸ್ ಆ್ಯಂಡ್ ಲೆವಿಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಈ ಟಾಪಿಕ್ಗಳನ್ನ ಚರ್ಚೆ ಮಾಡೋಣ. Isomers. What is isomer? Molecules having same molecular formula but differ in their structural formula. Molecules having same molecular formula but differ in their structural formula. For example, N-butane and isobutane. N-butane and isobutane. C4H10. For example, N-butane formula CCCC ಬರೆದು ಅದಕ್ಕೆಲ್ಲಕ್ಕೆ H ಬಾಂಡ್ಗಳನ್ನು ಜೋಡಿಸಬೇಕು. ಅಂದರೆ C4H10. ಇದಕ್ಕೆ N-butane, ಐಸೋಬ್ಯೂಟೇನ್, ಸೈಕ್ಲಿಕ್ ಐಸೋಬ್ಯೂಟೇನ್ ಅಂದಾಗ ಸರಪಳಿ ರೀತಿ ಇರ್ತಕ್ಕಂಥದ್ದು, ಚೈನ್ ರೀತಿ ಇರ್ತಕ್ಕಂಥದ್ದು. Cycloalkanes are the class of hydrocarbons having a ring-like structure. For example, cyclopropane. Prop ಅಂದರೆ 3. Prop means 3. Propane CnH2n+2 ಫಾರ್ಮುಲಾದಲ್ಲಿ n is equal to 3 ಹೆಲಿಯನ್ನ ಪುಟ್ ಆಫ್ ಮಾಡಿದಾಗ C3H6 ಮೊಲಿಕ್ಯುಲರ್ ಫಾರ್ಮುಲಾ ಬರ್ತಕ್ಕಂಥದ್ದು. ಈಗ ಸೈಕ್ಲೋಪ್ರೋಪೇನ್ ಅಂದಾಗ ಇದು ಸೈಕ್ಲಿಕ್ ಸ್ಟ್ರಕ್ಚರ್ವಾಗಿರೋದ್ರಿಂದ CH2CH2H2 ಅಂತ ಬರ್ತವೆ. ಇನ್ನು ಸೈಕ್ಲೋಬ್ಯೂಟೇನ್ C4H8 CH2CH2 ಈ ರೀತಿ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ತದೆ. ಸೈಕ್ಲೋಪೆಂಟೇನ್ ಮೊಲಿಕ್ಯುಲರ್ ಫಾರ್ಮುಲಾ C5H10. ಸ್ಟ್ರಕ್ಚರಲ್ ಫಾರ್ಮುಲಾ ಸೈಕ್ಲಿಕ್ ಆಗಿ ಸಿಗಳನ್ನು 5 ಬರೆದ ನಂತರ CH2 ಬರೆದ ನಂತರ ಸಿಂಗಲ್ ಬಾಂಡನ್ನು ಕೊಡಬೇಕು. ಸೈಕ್ಲೋಹೆಕ್ಸೇನ್ C6H12 ಅಂದಾಗ C6 ಅಂದ್ರೆ 6 ಕಾರ್ಬನ್ಗಳನ್ನು ಸೈಕ್ಲಿಕ್ ಆಗಿ ಬರೆದು ನಂತರ ಎಲ್ಲಕ್ಕೂ Hಗಳನ್ನು ಜೋಡಿಸ್ಕೊತೋಗುವಾಗ ಸೈಕ್ಲಿಕ್ ಈ ಸ್ಟ್ರಕ್ಚರ್ ಬರ್ತದೆ. ಇನ್ನು ಬೆಂಜಿನ್ C6H6 ಫಾರ್ಮುಲಾ, ಬೆಂಜಿನ್ದು C6H6 ಅಂದರೆ ಅಲ್ಟರ್ನೇಟ್ ಆಗಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಬರ್ತದೆ. ಆಮೇಲೆ Hಗಳನ್ನು ಜೋಡಿಸ್ಬೇಕು. ಇನ್ನು ಬ್ಯೂಟೇನ್, ಐಸೋಬ್ಯೂಟೇನ್, ಸೈಕ್ಲೋಹೆಕ್ಸೇನ್, ಬೆಂಜಿನ್, ಇಥೀನ್, Lewis electron dot structure. Lewis electron dot structure. Methane molecular formula CH4. Carbon having 6 electrons. Outermost electrons are 4. Hydrogen outermost electrons 1. ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಇಲ್ಲಿ ಸಿಂಗಲ್ ಬಾಂಡ್ ಇರ್ತದೆ, ಮಿಥೇನ್. ಇನ್ನು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ 4. ಆಕ್ಸಿಜನ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ 2. Single bond between the hydrogen atoms HH. Oxygen atom double bond formation. Nitrogen molecules having triple bond.
young triple bond, ethane electronic dot structure, chloroform CCl4 dot structure, sulfur S8 molecules dot structure ಈ ರೀತಿ ಬರ್ತಕ್ಕಂಥದ್ದು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ಆಲ್.